ಫುಡ್ ಮಾಡಬೇಡಿ ಅಂತ ಹೇಳಿದ್ದಾರೆ, ಬಟ್ ಫುಡ್ ತೊಗೊಂಬಂದು ಕೊಡಿ ಅಂತ ಬಿಗ್ ಬಾಸ್ ಹೇಳಿಲ್ಲ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟಾರ್ ಕನ್ನಡ. ಆ್ಯಕ್ಚುಲಿ ತುಂಬ ಹಾಟ್ ಟಾಪಿಕ್ ಯಾವುದಪ್ಪ ಅಂತ ಅಂದರೆ, ಇವಾಗ ನಿಮಗೆ ಆಲ್ರೆಡಿ ತಮ್ಮಲೇ ನೋಡ್ತಿದ್ದಂಗೆ ಗೊತ್ತಾಗೋಗಿರುತ್ತೆ, ಬಿಗ್ ಬಾಸ್ ನಮ್ಮ ಕಿಚ್ಚ ಸುದೀಪ್ ಅವರು ನಡೆಸ್ಕೊಳ್ತಾ ಇರೋಂಥ 12ನೇ ಸೀಸನ್. ಇದು ಆಲ್ಮೋಸ್ಟ್ ಆಲ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಬ್ಬರೇ 12 ಸೀಸನ್ನ ನಡೆಸ್ಕೊಡೋ ಅಂಥದ್ದು ತುಂಬ ಡಿಫಿಕಲ್ಟ್ ಆದಂಥ ಕೆಲಸ. ಸೊ ಅದು ನಮ್ಮ ಸುದೀಪ್ ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಇದರ ಲೆಕ್ಕ ಪ್ರಕಾರ ನಾವು ನೋಡೋಕೆ ಹೋದರೆ 1x2 ಅಂದರೆ 2 ಜೋಡಿಗೆ ಒಬ್ಬ ಅಪೋಸಿಟು, ಆ ಥರ ಲೆಕ್ಕ ಆಗುತ್ತೆ. ಸೊ ಇದು ಯಾವ ರೀತಿ ಅವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್ ಅನ್ನೋದು ಖಂಡಿತ ನಮಗೂ ಐಡಿಯಾ ಇಲ್ಲ. ಸೊ ಆಲ್ರೆಡಿ ಮೊದಲನೇ ದಿನಾನೇ ಹೇಳಬೇಕು ಅಂದರೆ ಒಂದು ಎಲಿಮಿನೇಷನ್ ಆಗೋಯಿತು. ಸೊ ನೆಕ್ಸ್ಟ್ ಡೇ ತುಂಬಾ ಬೋರಿಂಗ್ ಆಗಿತ್ತು. ಯಾಕೆ ಅಂದರೆ ಎದ್ದಿದ್ದೇ ಎಲ್ಲರೂ ಲೇಟು. ಸೊ ಅದರಲ್ಲಿ ಅವ್ರ ಪಾಡಿಗೆ ಅವ್ರು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡ್ರು. ಮತ್ತು ಇನ್ನೊಂದೇನು ಅಂದರೆ, ಬಿಗ್ ಬಾಸ್ ಮನೆಗೆ ರಾಜ ಮತ್ತು ರಾಣಿದರನ್ನ ಮಾಡಿಕೊಟ್ರು ನಮ್ಮ ಬಿಗ್ ಬಾಸ್ ಟೀಮ್ ಕಡೆಯಿಂದ. ಈ ಒಂಟಿ ಟೀಮ್ ಏನೇನಿದೆ ಅವರೆಲ್ಲ ಬಂದು ರಾಜ ಮತ್ತು ರಾಣಿರು. ಸೊ ಈ ಜಂಟಿ ಟೀಮ್ ಏನಿದ್ದಾರೆ ಅವರಿಗೆ ಸೇವಕರು ಅನ್ನೋ ರೀತಿಯಲ್ಲಿ ಇವಾಗ ನಡೀತಾ ಇರೋಂಥ ಒಂದು ಟಾಪಿಕ್. ಸೊ ಆ್ಯಕ್ಚುಲಿ ನಿನ್ನೆ ಮೊದಲನೇ ದಿನ ನಡೆದಿರೋಂಥ ವಿಷಯದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಲ್ಲಿ ಒಂದು ರೂಲ್ಸ್ ಬರುತ್ತೆ. ಆ ರೂಲ್ಸಲ್ಲಿ ಏನಿರುತ್ತೆ ಅಂದರೆ, ಈ ಮನೆಗೆ ಒಂಟಿ ಟೀಮಿನಲ್ಲಿ ಇರೋವಂಥ 6 ಜನರು ರಾಜ ಮತ್ತು ರಾಣಿಯರು ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಬಟ್ ಏನು ಅಂದರೆ, ಅವರು ಯಾವುದೇ ರೀತಿ ಕೆಲಸ ಮಾಡೋ ಹಾಗೆ ಇಲ್ಲ. ಇನ್ನು ಎರಡನೇ ಲೆಕ್ಕ ಅಂತ ತೊಗೊಂಡ್ರೆ, ಇನ್ನು 12 ಜನ ಕಂಟೆಸ್ಟೆಂಟ್ಗಳು ಏನಿದ್ದಾರೆ, ಸೊ ಜೋಡಿ ಕಂಟೆಸ್ಟೆಂಟ್ಗಳು 6 ಟೀಮ್ ಅಂದರೆ 6 ಜೋಡಿಗಳು, ಅವರ ಕೆಲಸ ನೋಡೋಕೆ ಹೋದರೆ ಅವರು ಮನೆಯ ಎಲ್ಲ ಕೆಲಸಗಳನ್ನ ಮಾಡಬೇಕು. ಸೊ ಮನೆಯಲ್ಲಿ ಏನೇ ಕೆಲಸ ಮಾಡೋದಿದ್ರು ಕೂಡ ಅವರೇ ಅದನ್ನು ಮಾಡಬೇಕು. ಅಡುಗೆ ಮಾಡೋದಾಗಿರ್ಬೋದು, ಪಾತ್ರೆ ತೊಳೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ರೆಸ್ಟ್ ರೂಮ್ ಮೇಂಟೆನೆನ್ಸ್ ಆಗಿರ್ಬೋದು, ಗಾರ್ಡನ್ ಮೇಂಟೆನೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರೇ ನೋಡ್ಕೋಬೇಕು. ಸೊ ಇದು ಇವರ ಕೆಲಸಗಳು. ಸೊ ಇದನ್ನು ಮಾನಿಟರ್ ಮಾಡೋದೇ ಒಂಟಿ ಟೀಮಿನ ಕೆಲಸ. ಸೊ ಇಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಮನೆಯ ಎಲ್ಲ ಕೆಲಸಗಳು ಮಾಡಬೇಕಾಗಿರೋದು ಜಂಟಿ ತಂಡಗಳು. ಸೊ ಇಲ್ಲಿ ಏನಾಯಿತು, ಸೆಕೆಂಡ್ ಡೇ ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ದಿನದ ಎಪಿಸೋಡಲ್ಲಿ ಏನಾಯಿತು, ಆ್ಯಕ್ಚುಲಿ ಇದು ರಾಂಗ್ ಕಮ್ಯುನಿಕೇಷನ್ನೇ ಮಾಡ್ಕೊಂಡ್ಬಿಟ್ರು ಏನೋ, ನಮಗಂತೂ ಗೊತ್ತಿಲ್ಲ. ಜಂಟಿ ಟೀಮ್ಗಳು ಬೆಳಗ್ಗೆ ಎದ್ದ ಮೇಲೆ ಅವರ ಕೈಗೆ ಕಟ್ಟಿದಂಥ ಬ್ಯಾಂಡನ್ನು 2-3 ಸದಸ್ಯ ಟೀಮ್ಗಳು ಹಾಕ್ಕೊಂಡಿರಲಿಲ್ಲ. ಅದರಿಂದ ಏನಾಯಿತು, ಒಂಟಿ ಟೀಮ್ಗೆ ಎಫೆಕ್ಟ್ ಆಯಿತು. ಅವರೇನು ಮಾಡಿದ್ರು, ಅದನ್ನು ಗಮನನೇ ತಗೊಳ್ಳಿಲ್ಲ. ಆ್ಯಕ್ಚುಲಿ ಅವ್ರು ಅಬ್ಸರ್ವೇಷನ್ ಮಾಡಬೇಕಾಗಿತ್ತು, ಅದು ಅವ್ರು ಅಬ್ಸರ್ವೇಷನ್ ಮಾಡಲಿಲ್ಲ. ಬಟ್ ಇದರಿಂದ ಏನು ಎಫೆಕ್ಟ್ ಆಯಿತು, ಜಂಟಿ ಟೀಮ್ಗಳು ಮಾಡಿದ ತಪ್ಪಿಂದ ಒಂಟಿ ಟೀಮ್ಗಳಿಗೆ ಅವ್ರು ಏನೇನು ಗ್ರಾಸರೀಸ್ ಪಡ್ಕೊಂಡಿದ್ರು ಅದೆಲ್ಲನೂ ಹೋಯಿತು. ಸೊ ಆಮೇಲೆ ಇವರು ಒಂಟಿ ಟೀಮ್ ಅವ್ರು ಏನು ಮಾಡೋಕ್ಕೆ ಶುರು ಮಾಡಿದ್ರು, ಪ್ರತಿಯೊಂದರಲ್ಲೂ ಕೂಡ ರೂಲ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರ ಪರ್ಸ್ನಲ್ ಕೆಲಸ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋಂಥ ಫುಡ್ ತೊಗೊಂಬಂದು ಕೊಡೋ ಕೆಲಸ ಆಗಿರ್ಬೋದು. ಫುಡ್ ಮಾಡಬೇಡಿ ಅಂತ ಹೇಳಿದ್ದಾರೆ, ಬಟ್ ಫುಡ್ ತೊಗೊಂಬಂದು ಕೊಡಿ ಅಂತ ಬಿಗ್ ಬಾಸ್ ಹೇಳಿಲ್ಲ. ಟೀ ಕುಡಿಯೋದಾಗಿರ್ಬೋದು, ಕಾಫಿ ಲೋಟ ತೊಗೊಂಡ್ಬಂದು ಕೊಡೋದಾಗಿರ್ಬೋದು. ರಾಜ ರಾಣಿಯರಿಗೆ ಹೇಳಿರೋದು, ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನೀವು ಅಬ್ಸರ್ವೇಷನ್ ಮಾಡಬೇಕು ಅಂತ. ಹಾಗಂತ ಅವರ ಪರ್ಸ್ನಲ್ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಅಂತ ಇಲ್ಲಿ ಬಿಗ್ ಬಾಸ್ ಹೇಳಿಲ್ಲ. ಬಟ್ ಇದು ಕಂಟೆಸ್ಟೆಂಟ್ಗಳಿಗೆ ಯಾಕೆ ಅರ್ಥ ಆಗಿಲ್ಲ ಅನ್ನೋದು ನಮಗಂತೂ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ, ನಮ್ಮ ಗಿಲ್ಲಿ ನಟ ಅವರು ಆ್ಯಕ್ಚುಲಿ ಏನು ಮಾಡಿದ್ರು, ಇವತ್ತು ಅವರು ಕಾಫಿ ಮಗ್ನ ತೊಗೊಂಡೋಗಿ ಕಾಕ್ರೋಚ್ ಅವರು ಕೊಟ್ಟರು. ಕಾಕ್ರೋಚ್ ಅವರು ಅದನ್ನು ಟೇಸ್ಟ್ ಮಾಡು ಅಂತ ಅಂದರು. ಸೊ ಅವರು ಗೊತ್ತಿಲ್ಲದೆ ಟೇಸ್ಟ್ ಮಾಡಿದ್ರೋ, ಇಲ್ಲ ಮೈಂಡಲ್ಲಿ ಇಟ್ಕೊಳ್ದೆ ಟೇಸ್ಟ್ ಮಾಡಿದ್ರೋ, ಇಲ್ಲ ಗೊತ್ತಿದ್ದು ಮಾಡಿದ್ರೋ, ಅದು ಸೆಕೆಂಡ್ರಿ. ಬಟ್ ಅದನ್ನು ದೊಡ್ಡ ಕಂಪ್ಲೇಂಟ್ ಅಂತ ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಎಲ್ಲ ಕೊಟ್ಟು, ಗಾರ್ಡನ್ನಲ್ಲಿ ಮಂಡಿ ಉರಿಸಿ ಥರ ನಿಲ್ಲಿಸೋ ಥರ ಮಾಡಿ, ಅದನ್ನು ಒಂದು 1/2 hour 1 hour ಅಂತ ಪನಿಷ್ಮೆಂಟ್ ಕೊಟ್ಟು ಬಿಸಿಲಲ್ಲಿ ನಿಲ್ಲಿಸಿ, ಆಮೇಲೆ ಮೇಕಪ್ ಅಂತ ಮಾಡಿ ತುಂಬ ಅಸಹ್ಯ ಮಾಡಿದ್ರು. ಅದ್ಯಾಕೋ ನನಗೆ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ಆಲ್ಮೋಸ್ಟ್ ಆಲ್ ಅವ್ರಿಗೆ ಅದೊಂಥರ ಕಿರುಕುಳ ಕೊಟ್ಟಂಗೆ ಆಯಿತು. ಅಲ್ಲಿ ಕಾಕ್ರೋಚ್ ಅವ್ರು ಮಾಡಿತ್ತಪ್ಪ, ಇಲ್ಲ ಗಿಲ್ಲಿ ನಟ ಅವ್ರು ಮಾಡಿತ್ತಪ್ಪ? ಕಾಕ್ರೋಚ್ ಅವ್ರು ಹೇಳಿಕೆ ಅಲ್ವಾ ಅವ್ರು ಕೊಡ್ತಿದ್ದು. ಬಟ್ ಅವ್ರು ಕೊಡ್ತಿದ್ದು ಜಸ್ಟ್ ಫ್ರೆಂಡ್ಶಿಪ್ಪಲ್ಲಿ ಒಂದೇನೋ ಮೈಂಡ್ಸೆಟ್ ಅವ್ರು ಮರ್ತೋಗಿದ್ರು ಅಂತಲೇ ಅನ್ಕೋಣ. ಬಟ್ ಅದನ್ನು ದೊಡ್ಡ ಇಶ್ಯೂ ಮಾಡೋವಂಥದ್ದೇನಿತ್ತು, ಇವ್ರು ಕುಡಿ ಅಂತ ಹೇಳುವಂಥ ಅವಶ್ಯಕತೆ ಏನಿತ್ತು? ಸೊ ಇಲ್ಲಿ ಇಶ್ಯೂ ನನ್ನ ಲೆಕ್ಕದ ಪ್ರಕಾರ ನೋಡೋಕೆ ಹೋದರೆ ಒಂಟಿ ಟೀಮಿನ ಕಾಕ್ರೋಚ್ ಅವ್ರದ್ದೇನೆ. ನೆಕ್ಸ್ಟು ಇನ್ನೊಂದು ಮ್ಯಾಟ್ರ್ ಏನು ಅಂತಂದರೆ, ಫಿನಾಲೆ ಎಂಟ್ರಿ ಬಗ್ಗೆ ಮಾತಾಡ್ತಾಯಿದ್ರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ, ಮಲ್ಲಮ್ಮ ಅವರು ತುಂಬಾ ಮುಗ್ಧರು. ಅವರಿಗೆ ಏನು ಕಾರಣ ಕೊಡಬೇಕು ಅಂತಲೂ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಸಣ್ಣ ಕೆಲಸ ಹೇಳಿದರು ಗಿಲ್ಲಿ ನಟ ಅವ್ರಿಗೆ, ಬಟ್ ಅದನ್ನು ಅವ್ರು ಮಾಡಲಿಲ್ಲ. ನೀರು ತೊಗೊಂಬಂದು ಕೊಡೋಕ್ಕೆ ಹೇಳಿದ ಕೆಲಸ, ಬಟ್ ಅವ್ರು ಮಾಡಲಿಲ್ಲ, ಸ್ವಲ್ಪ ತಡವಾಗಿ ಮಾಡಿದ್ರು. ಸೊ ಅದನ್ನೊಂದು ರೀಸನ್ನ ಕೊಟ್ಟರು. ಓಕೆ, ಅವ್ರ ಪಾಪ ಅವ್ರ ಮುಗ್ಧತೆಗೆ ನಾವೇನು ಹೇಳೋಕ್ಕೆ ಬರಲ್ಲ. ಇನ್ನು ನೆಕ್ಸ್ಟು ಹೇಳೋಕ್ಕೆ ಹೋದರೆ ಅಶ್ವಿನಿ ಗೌಡ ಮೇಡಮ್ ಅವರು ಮಾಡಿದ್ದು ನನಗಂತೂ ಸ್ವಲ್ಪ ಕೂಡ ಸರಿ ಹೋಗಲಿಲ್ಲ. ಎಲ್ಲದರಲ್ಲೂ ಟಾರ್ಗೆಟ್ ಮಾಡಿದ್ರು ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರನ್ನ. ಗಿಲ್ಲಿ ನಟ ಅವರು ಕ್ಲಿಯರಾಗಿ ಹೇಳಿದ್ರು, ಮೇಡಮ್ ನಮಗೆ ನಿಮ್ಮ ಮೇಲೆ ಗೌರವ ಇರೋದಕ್ಕೇ ಮೇಡಮ್ ಅಂತ ಕರಿತಾ ಇದ್ದೀನಿ ಅಂತ ಹೇಳಿದ್ರು. ಬಟ್ ಅವ್ರು ಏನಂತ ಹೇಳಿದ್ರು,
ಅಕಸ್ಮಾತ್ ನಿನಗಿಲ್ಲ ಅಂದರೆ ಏನು ಮಾಡ್ತಿದ್ದೆ ಅಂತ, ಹೋಗೇ ಬಾರೆ ಅಂತ ಕರಿತಿದ್ದೆ ಅಂತ ಗಿಲ್ಲಿ ನಟ ಅವ್ರು ಹೇಳಿದ್ದು. ಬಟ್ ಆದ್ರೆ ಅವರು ಕರೀಲಿಲ್ಲ. ಅವ್ರು ಹೇಳಿರೋ ರೀತಿ ಬೇರೆ ಇರ್ಬೋದು, ಬಟ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದು ಅಶ್ವಿನಿ ಗೌಡ ಮೇಡಮ್ ಅವರು ಬೇರೆ ರೀತಿನೇ ಆಗೋಯ್ತು. ಸೊ ಅವ್ರ ಮೇಲೆ ತುಂಬಾ ಜಗಳ ಆಡ್ಬಿಟ್ರು. ಸೊ ಇದರಲ್ಲಿ ಕಾವ್ಯವರು ಕೂಡ ಸೆಂಟ್ರಲ್ ಎಂಟ್ರಿ ಆದರು, ಅವರು ಕೂಡ ಜಗಳ ಮಾಡಿದ್ರು. ಆಮೇಲೆ ಅವರು ಸುಮ್ಮನೆ ಆಗೋಗ್ಬಿಟ್ರು. ಗಿಲ್ಲಿ ನಟ ಅವರು ಸಾರಿ ಕೇಳಿ ಸುಮಾರು ಸತಿ ಕೇಳಿ ಅವರು ಸೈಲೆಂಟ್ ಆದಮೇಲೆ ಅಶ್ವಿನಿ ಗೌಡ ಮೇಡಮ್ ಅವರು ಕೂಡ ಸೈಲೆಂಟ್ ಆಗಿದ್ದು. ಅಲ್ಲಿವರೆಗೂ ಅವ್ರು ಸೈಲೆಂಟ್ ಆಗಿರಲಿಲ್ಲ. ಇನ್ನು ಸೆಕೆಂಡ್ ಹೇಳಕ್ಕೆ ಹೋಗ್ಬೇಕಂದ್ರೆ ಮಾಳು ಮತ್ತು ಸ್ಪಂದನ ಅವ್ರನ್ನ ಕೂಡ ಇಲ್ಲಿ ಟಾರ್ಗೆಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಆ್ಯಕ್ಚುಲಿ ಮಾಳು ಅವ್ರು ಮಾತಾಡೋಂಥ ಉತ್ತರ ಕರ್ನಾಟಕ ಭಾಷೆ ಏನಿದೆ ಅದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಅವ್ರು ಮಾತಾಡೋಂಥ ಮಾತು ತುಂಬ ವೇಗ ಇದೆ. ಸೊ ಅದು ಅಲ್ಲಿ ಯಾರಿಗೂ ಅರ್ಥ ಆಗಿಲ್ಲದೇ ಇರ್ಬೋದು, ಇಲ್ಲ ನಾನು ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ ಅನ್ನೋ ರೀಸನ್ ಇಟ್ಕೊಂಡು ಅವ್ರ ಯಾರ ಹತ್ರನೂ ಜಾಸ್ತಿ ಮಾತಾಡದೇ ಇರಬಹುದು. ಬಟ್ ಇಲ್ಲಿ ಅದನ್ನೇ ಒಂದು ಟಾಪಿಕ್ ಆಗಿ ಮಾಡಿಕೊಂಡು ಅವರಿಬ್ಬರನ್ನ ಫಿನಾಲೆಗೆ ಎಂಟ್ರಿ ಆಗದೇ ಇರೋ ರೀತಿ ಮಾಡಿದ್ದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಇನ್ನು ನೆಕ್ಸ್ಟು ಚಂದ್ರಪ್ರಭಾ ಮತ್ತು ಸತೀಶ್ ಅವರು. ಚಂದ್ರಪ್ರಭಾ ಅವ್ರಿಗೆ ಅವರು ಕೊಟ್ಟಿದ್ದ ಟಾಸ್ಕ್ ಎಲ್ಲ ಅವ್ರು ಕಂಪ್ಲೀಟ್ ಮಾಡಿ ಪಾಪ ಅವರೆಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಷ್ಟಕ್ಕೆ ಅವ್ರಿಗೆ ಟೈಮ್ ಸಾಕಾಗಿಲ್ಲ. ಬಟ್ ಅದನ್ನು ಕೂಡ ಒಂದು ಮೆನ್ಷನ್ ಮಾಡಿ ಹೇಳಿದ್ರು. ಬಟ್ ಅವರು ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಮನೆಯವ್ರನ್ನೆಲ್ಲ ನಗಿಸಿ ಮನೇಲಿದ್ದಂಥ ವಾತಾವರಣನೇ ಚೇಂಜ್ ಮಾಡಾಕ್ಬಿಟ್ರು. ಸೊ ಅದು ಒಂದು ಕಾಮಿಡಿಯನ್ ಅಂತ ಒಂದು ಮೈಂಡ್ ಸೆಟ್ ಅವ್ರು ಮಾಡಿದಂತ ನನಗಂತೂ ತುಂಬ ಇಷ್ಟ ಆಯಿತು. ಚಂದ್ರಪ್ರಭು ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರ ಕಾಮನ್ ಸೆನ್ಸು ಪ್ಲಸ್ ಅವ್ರ ಮೈಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ನನಗೆ ಅವ್ರು ನಡ್ಕೊಂಡಂಥ ರೀತಿ ತುಂಬಾ ಇಷ್ಟ ಆಯಿತು. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಫುಲ್ಲು ಏನಿತ್ತು ಎಲಿಮೆಂಟ್ಸ್ ಫುಲ್ ಎಲ್ಲನೂ ಚೇಂಜ್ ಮಾಡಾಕ್ಬಿಟ್ರು. ಸೊ ಆ ಥರ ಇರೋದು ತುಂಬಾ ಕಷ್ಟ. ಸೊ ಅದು ಚಂದ್ರಪ್ರಭು ಅವ್ರು ಮಾಡಿಕೊಟ್ರು. ಸೊ ಆ ಟೈಮಲ್ಲಿ ಎಲ್ಲರ ಮುಖದಲ್ಲೂ ಎಲ್ಲರ ಬೇಜಾರು ಇದ್ದಿದ್ದು ಕೂಡ ಒಂದು ಸೆಕೆಂಡ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಎಲ್ಲರ ಮನಸ್ಸು ಚೇಂಜ್ ಆಗೋಯ್ತು. ಸೊ ಹ್ಯಾಟ್ಸ್ ಆಫ್ ಟು ಚಂದ್ರಪ್ರಭಾ ಸರ್. ನೆಕ್ಸ್ಟು ಇನ್ನು ಮಂಜು ಭಾಷಿಣಿ ಮತ್ತು ರಾಶಿಕಾ ಅವರು ಮತ್ತು ಮಂಜು ಭಾಷಿಣಿ ಅವರು ಇಬ್ಬರು ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಿಚನಿಂದ ಆಚೆ ಬರಲೇ ಇಲ್ಲ. ಅವರು ಹೇಳಬೇಕು ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಕಿಚನ್ ಕೆಲಸನೇ ಜಾಸ್ತಿ ಆಗೋಯ್ತು. ಇನ್ನು ನೆಕ್ಸ್ಟು ಕರಿಬಸಪ್ಪ ಅವರು ಮತ್ತು ಕರಿಬಸಪ್ಪ ಅವರು ಅಮಿತ್ ಅವರು ಕೂಡ ನಾಮಿನೇಟ್ ಆದರು. ಇಲ್ಲಿ ಏನಕ್ಕೆ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅನ್ನೋದು ಪ್ರಾಪರ್ ರೀಸನ್ ಯಾರ ಹತ್ರನೂ ಇಲ್ಲ. ಒಂದು ರೀಸನ್ ಮಾತ್ರ ಹೇಳಿದ್ದೇನೆಂದರೆ ಕೈಗೆ ಬ್ಯಾಂಡ್ ಬಿಚ್ಚಬಾರ್ದಾಗಿತ್ತು, ಅದು ಬಿಚ್ಚಿದ್ದು ತುಂಬ ದೊಡ್ಡ ಮಿಸ್ಟೇಕ್ಸು. ಅದೊಂದು ಬಿಟ್ಟರೆ ಅವ್ರು ಬೇರೆ ಕಡೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ ಏನು ಹೇಳೋಂಗಿಲ್ಲ. ಅವ್ರು ಕೊಟ್ಟಿದ್ದ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದರು. ಆ್ಯಕ್ಚುಲಾಗಿ ಧನುಷ್ ಅವರು ನಾನು ನೋಡಿದ ಮಟ್ಟಿಗೆ ನೆನ್ನೆ ಎಪಿಸೋಡಲ್ಲೂ ಕೂಡ ಇವತ್ತಿನ ಎಪಿಸೋಡಲ್ಲೂ ಕೂಡ ಅವರೆಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಆ್ಯಕ್ಚುಲಿ ಇವತ್ತು ಕೊಟ್ಟಂಥ ಟಾಸ್ಕಲ್ಲಿ ಧನುಷ್, ಧ್ರುವಂತು, ಕಾಕ್ರೋಚ್ 3 ಜನ ಆಡಿದ ರೀತಿ ಓಕೆ. ಬಟ್ ಕಾಕ್ರೋಚ್ ಅವ್ರು ಮಾಡಿದ್ದು ಒಂದು ಮಿಸ್ಟೇಕು, ಅದು ಪಾಯಿಂಟ್ಔಟ್ ಆಗುತ್ತಾ ಇಲ್ವೋ ಅನ್ನೋದನ್ನ ನೋಡಬೇಕು. ಯಾಕೆ ಅಂದರೆ ಅವರು ಟಾಸ್ಕಲ್ಲಿ ಮೂಮೆಂಟ್ ಮಾಡೋವಂಥ ಚಕ್ರ ಮೂಮೆಂಟ್ ಮಾಡೋವಂಥ ಸ್ಪೇಸ್ ಗ್ಯಾಪ್ ಏನಿರುತ್ತೆ ಅದನ್ನು ಮುರಿದಾಕ್ಬಿಡ್ತಾರೆ. ಇನ್ನೊಂದು ಮೇಜರ್ ಇಶ್ಯೂ ಏನಂದರೆ ಆ ಸ್ಪೇಸ್ ಗ್ಯಾಪಿಂದ ಆ ರಿಂಗ್ ಏನಿರುತ್ತೆ ಅದು ಆಚೆ ಬಂದುಬಿಡುತ್ತೆ. ಅವಾಗ ಏನಾಗುತ್ತೆ, ಪಕ್ಕದಲ್ಲಿದ್ದಂಥ ಜೋಡಿ ಟೀಮ್ಗೂ ಕೂಡ ಅವರು ಸ್ಟಾಪ್ ಮಾಡಿಸ್ತಾರೆ. ಇದು ಫಸ್ಟ್ ತಪ್ಪು. ಆ ಟೈಮಲ್ಲಿ ಅಶ್ವಿನಿ ಗೌಡರು ಫಸ್ಟ್ ಟೈಮ್ ಸ್ಟಾಪ್ ಮಾಡಿಸ್ತಾರೆ, ಬಟ್ ಸೆಕೆಂಡ್ ಟೈಮ್ ಸ್ಟಾಪ್ ಮಾಡಿಸಲ್ಲ. ಮಾಡಿಸೋ ಆಗಿದ್ದರೆ 2 ಟೈಮ್ ಮಾಡಿಸ್ಬೇಕಾಗಿತ್ತು. ಇದು ಆ್ಯಕ್ಚುಲಿ ತುಂಬ ದೊಡ್ಡ ತಪ್ಪಾಯಿತು. ಇನ್ನು ಎರಡನೇ ತಪ್ಪು ಕಾಕ್ರೋಚ್ ಅವ್ರು ಮಾಡಿದ್ದು, ನಾನು ಅವಾಗಲೇ ಹೇಳ್ದಂಗೆ ಆ ರಿಂಗ್ನ ಅವರು ಮೂವ್ ಮಾಡಬೇಕಾದ್ರೆ ಆ ಪಟ್ಟಿನ ಕಟ್ ಮಾಡ್ತಾರೆ. ಬಟ್ ಇದು ಕೂಡ ರಾಂಗೆ. ಬಟ್ ಅವ್ರು ಇದನ್ನು ಯಾವ ರೀತಿ ತೊಗೊಳ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಮೂರನೇದು ಏನು ಅಂದರೆ ಆ್ಯಕ್ಚುಲಿ 1T ಟೀಮ್ ಅವ್ರನ್ನ ಅಬ್ಸರ್ವೇಷನ್ ಮಾಡ್ತಿದ್ದಿದ್ದು ಗಿಲ್ಲಿ ನಟ ಮತ್ತು ಕಾವ್ಯ ಅವರು. ಆ್ಯಕ್ಚುಲಿ ಅವ್ರದ್ದೇ ಮೇಜರ್ ತಪ್ಪು ಅಂತ ನಾನು ಇಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ಅವರು ಸ್ಟಾಪ್ ಮಾಡಿಸ್ಬಾರ್ದಾಗಿತ್ತು ಜೋಡಿ ಟೀಮ್ಗಳನ್ನ ಆಟನ. ಯಾಕೆ ಅಂದರೆ ಇವ್ರು ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ದಕ್ಕೇ ಅವರು ಕೂಡ ಅಲ್ಲಿ ಸ್ಟಾಪ್ ಮಾಡಿದ್ದು. ಸೊ ಇವ್ರು ಹೇಳಿರಲಿಲ್ಲ ಅಂದರೆ ಅದು ಖಂಡಿತ ಅಲ್ಲಿ ಸ್ಟಾಪ್ ಆಗ್ತಾಯಿರಲಿಲ್ಲ. ಮತ್ತು ಪ್ಲೇಟ್ ಕಟ್ಟಾದಾಗ ಆ ಪಟ್ಟಿ ಏನು ಹೊಡೆದಿದ್ರು ಆ ಪಟ್ಟಿ ಕಟ್ಟಾದಾಗ ಇವರು ಸ್ಟಾಪ್ ಮಾಡಿಸ್ಬೇಕಾಗಿತ್ತು ಗಿಲ್ಲಿ ನಟ ಮತ್ತು ಕಾವ್ಯ ಅವರು. ಬಟ್ ಅವ್ರು ಅದನ್ನು ಮಾಡಿಸ್ಲಿಲ್ಲ. ಅವ್ರು ಟಾಸ್ಕ್ ಕಂಪ್ಲೀಟ್ ಮಾಡೋರ್ಗು ಬಿಟ್ಬಿಟ್ರು. ಸೊ ನನ್ನ ಲೆಕ್ಕದ ಪ್ರಕಾರ ಇಲ್ಲಿ ಕೇಳಬೇಕು ಅಂದರೆ ಗಿಲ್ಲಿ ನಟ ಅವ್ರು ಇವತ್ತು ಮಾಡಿದ 2 ಮೇಜರ್ ಇಶ್ಯೂ ಏನು ಅಂತಂದರೆ, ಒಂದು ಅಶ್ವಿನಿ ಗೌಡ ಮೇಡಮ್ ಅವ್ರ ಹತ್ರ ಒಂದು ಜಗಳ ಮಾಡ್ಕೊಂಡಿದ್ದು, ಇನ್ನೊಂದು ಟಾಸ್ಕಲ್ಲಿ ಅವರು ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡಿಲ್ಲದೆ ಇರೋದು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾಳಿನ ಎಪಿಸೋಡ್ಗಾಗಿ ಮತ್ತೆ ವೆಯ್ಟ್ ಮಾಡೋಣ, ಬನ್ನಿ.